ಯಾವ ಮುಖ ಹಿಡ್ಕೊಂಡು ಮಾಡ್ತಾರೆ ಕನ್ನಡ ಮುಖ ನೋಡ್ಕೊಂತ ಹೇಳ್ರಿ ಬಿಜೆಪಿ ಅವ್ರಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಂತ ಹೇಳ್ರಿ ಎಲ್ಲಾರು ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ರಿ ಅವ್ರಿಗೆ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರ ಅಲ್ಲಿ ಅದನ್ನ ಬಿಡಪ್ಪ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದಾರಲ್ಲ 400 ಇದ್ದು 1200 ಆಯ್ತು ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಅದನ್ನ ಕೇಳ್ರಿ ಅದಕ್ಕೆ ಬಿಜೆಪಿ ಅವ್ರಿಗೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ ಅವ್ರಿಗೆ ಹೋರಾಟ ಕಾಂಗ್ರೆಸ್ ವಿರುದ್ಧ ಬೇಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಹೇಳಿ ನಾವು ಸಲಹೆ ಕೊಡ್ತೀವಿ ಸರ್ ಈಗ ಸರ್ ಬಿಜಾಪುರದಾಗ ಏನೇ ಸರ್ ಯತ್ನಾಳ್ ವಿರುದ್ಧ ಒಂದು ಆಡಿಯೋ ಬಂದಿದ ತಕ್ಷಣ ಒಂದು ಆತಂಕ ಇದೆ ಸರ್ ಜನರಿಗೆ ನೋಡಿ ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಯತ್ನಾಳ್ ಅವರು ಇವತ್ತೊಂದು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ ಅದು ಕೂಡ ಅವ್ರು ಮಾತನಾಡಬಾರ್ದಾಗಿತ್ತು ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಏನು ಥ್ರೆಟ್ ಮಾಡಿದಾರಲ್ಲ ಅದು ಕೂಡ ತಪ್ಪು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೇನೆ ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಆದರೆ ಯತ್ನಾಳ್ ಅವ್ರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈ ಮೇಲೆ ಹಾಕೊಳ್ಳುವಂಥದ್ದು ದೇವ್ರ ಬಾಯಿ ಕೊಟ್ಟನೋ ಏನು ಬೇಕಾದ ಮಾತನಾಡಿ ಇವತ್ತು ದಿವಸ ಮೈ ಮೇಲೆ ಹಾಕೊಳ್ಳುವಂಥದ್ದು ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಯತ್ನಾಳ್ ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಪೈಗಂಬರನ್ನ ಬೈಯುವಂಥದ್ದು ಇದು ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೂ ಭಯ ಅದ ಅವರು ಬೈತಾರೆ ಭಾಳ ಕೆಟ್ಟ ಬೈದಿದ್ದಾರೆ ಮೊನ್ನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ ಅವ್ರಿಗೂ ಬೈಯಕ್ಕೆ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರ ನೀವು ಒಂದು ಒಳ್ಳೆ ಮಂತ್ರದಿಂದ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ ಟೀಕೆ ಟಿಪ್ಪಣಿಗಳು ಬೇರೆ ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತನಾಡಬಾರ್ದು ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎಂದು ಅವ್ರಿಗೆ ನಾವು ಸೂಕ್ತವಾದಂಥ ಎಸ್ ಪಿಗೆ ಹೇಳಿದ್ದೀನಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದವರು ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ ಅದು ಯತ್ನಾಳ್ ಅವರು ಕೂಡ ಇದನ್ನ ಬಂದ್ ಮಾಡ್ಬೇಕು ಸರಿಯಾದದ್ದಲ್ಲ ಶೋಭೆ ತರುವಂಥದ್ದಲ್ಲ ಇನ್ನಾದರೂ ಅರ್ಥ ಮಾಡಿಕೊಡ್ರಿ